ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಸಹ ಪ್ರಾಯೋಜಕರು ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್ 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. CAR ಪೋರ್ಟಲ್ ದೂರುಗಳಡಿ 265 ಮೊಬೈಲ್ ಪತ್ತೆ, 15 ಲಕ್ಷ ಮೌಲ್ಯದ ಮೊಬೈಲ್ಗಳನ್ನು ವಶಕ್ಕೆ ಪಡೆದ ಕಲಬುರಗಿ ಪೊಲೀಸರು. ರಸಗೊಬ್ಬರ ಬೆಲೆ ಏರಿಕೆ ಹಿಂಪಡೆದು FID ಕಡ್ಡಾಯ ನಿಯಮ ರದ್ದುಪಡಿಸಲು ರೈತರ ಆಗ್ರಹ. ದತ್ತಾತ್ರೇಯ ಪಾಟೀಲ್ ರೇವೂರ್ ವಿರುದ್ಧದ ಪ್ರಕರಣ ಹಿಂಪಡೆಯದಿದ್ದರೆ ಹೋರಾಟದ ಎಚ್ಚರಿಕೆ ನೀಡಿದ ದೇವೇಂದ್ರ ದೇಸಾಯಿ ಕಲ್ಲೂರ್. ಕಲಬುರಗಿ ಬೆಂಗಳೂರು ವಿಮಾನಯಾನ ಸೇವೆ ಪುನರಾರಂಭ, ಲೋಹದ ಹಕ್ಕಿ ಹಾರಾಟಕ್ಕೆ ನೆರವಾದ KKRDB ಮಂಡಳಿ. ಈಗ ವಾರ್ತೆಗಳ ವಿವರ. CAR ಪೋರ್ಟಲ್ನಲ್ಲಿ ದಾಖಲಾಗಿದ್ದ ದೂರುಗಳ ಆಧಾರದ ಮೇಲೆ ಕಲಬುರಗಿ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಕಳೆದು ಹೋಗಿದ್ದ ಹಾಗೂ ಕಳ್ಳತನವಾಗಿದ್ದ ಮೊಬೈಲ್ಗಳನ್ನು ಪತ್ತೆ ಹಚ್ಚುವ ವಿಶೇಷ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಒಟ್ಟು 265 ಮೊಬೈಲ್ಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ SP ಅಡೂರ್ ಶ್ರೀನಿವಾಸಲು ಮಾತನಾಡಿ, CAR ಪೋರ್ಟಲ್ನಲ್ಲಿ ಸಾರ್ವಜನಿಕರು ದಾಖಲಿಸಿದ್ದ ದೂರುಗಳನ್ನು ಆಧರಿಸಿ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ತಾಂತ್ರಿಕ ಮಾಹಿತಿಯ ನೆರವಿನಿಂದ ಕಾರ್ಯಾಚರಣೆ ನಡೆಸಿ 265 ಮೊಬೈಲ್ಗಳನ್ನು ಪತ್ತೆ ಹಚ್ಚಿದ್ದಾರೆ. ಪತ್ತೆಯಾದ ಮೊಬೈಲ್ಗಳನ್ನು ಮಾಲೀಕರಿಗೆ ಹಸ್ತಾಂತರಿಸಲಾಯಿತು. ಪತ್ತೆಯಾದ ಮೊಬೈಲ್ಗಳ ಒಟ್ಟು ಮೌಲ್ಯ ಸುಮಾರು 15 ಲಕ್ಷ. ಮೊಬೈಲ್ ಕಳೆದು ಹೋದ ಸಂದರ್ಭದಲ್ಲಿ ಸಾರ್ವಜನಿಕರು ತಕ್ಷಣವೇ ಸಮೀಪದ ಪೊಲೀಸ್ ಠಾಣೆ ಅಥವಾ CAR ಪೋರ್ಟಲ್ ಮೂಲಕ ದೂರು ದಾಖಲಿಸಿದರೆ ಶೀಘ್ರ ಪತ್ತೆ ಹಚ್ಚಲು ಅನುಕೂಲವಾಗುತ್ತದೆ ಎಂದು SP ಅಡೂರ್ ಶ್ರೀನಿವಾಸಲು ತಿಳಿಸಿದ್ದಾರೆ. CAR ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಿಕೊಂಡಿದ ಮೇಲೆ ಅದು ಬೇರೆ ಬೇರೆ ಕಡೆಯೆಲ್ಲ ಮೊಬೈಲ್ ಫೋನು ಇರುವುದ ಬಗ್ಗೆ ಪತ್ತೆ ಹಚ್ಚಿ ಅದೆಲ್ಲ ರಿಕವರಿ ಮಾಡಿ ಇವತ್ತು ನಾವು ವಾರಸುದಾರರಿಗೆ ಹಿಂದಿರುಗಿಸುವ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಟೋಟಲ್ ನಮಗೆ ಇವತ್ತು 4 ಸಬ್ ಡಿವಿಷನ್ಸ್, ಆಲಂದು, ಗ್ರಾಮೀಣ್, ಶಾಬಾದ್, ಚಿಂಚೋಳಿ ಮತ್ತು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಎಲ್ಲ ಈ 4+4 ಸಬ್ ಡಿವಿಷನ್ ಪ್ಲಸ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ CAR ಪೋರ್ಟಲ್ ಮುಖಾಂತರ ನಾವು
237 ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿ ಸಾರ್ವಜನಿಕರು ತಮ್ಮ ಮೊಬೈಲ್ ಫೋನ್ಗಳನ್ನು ಕಳೆದುಕೊಂಡಲ್ಲಿ ಪತ್ತೆ ಹಚ್ಚಿ ಅವ್ರಿಗೆ ಇವತ್ತು ನಾವು ರಿಟರ್ನ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಆಲಂದು ಉಪವಿಭಾಗದಲ್ಲಿ 56 ಮೊಬೈಲ್ ಫೋನ್ಸನ್ನು ನಾವು ರಿಕವರ್ ಮಾಡಿದ್ದೇವೆ ಮತ್ತು ರೂರಲ್ ಸಬ್ ಡಿವಿಷನ್ನಿಂದ 36 ಮೊಬೈಲ್ ಫೋನ್ಸ್ ನಾವು ರಿಕವರಿ ಮಾಡಿದ್ದೇವೆ. ಶಹಾಬಾದ್ ಸಬ್ ಡಿವಿಷನಿಂದ 88 ಮೊಬೈಲ್ ಫೋನ್ಸು ಮತ್ತು ಚಿಂಚೋಳಿ ಸಬ್ ಡಿವಿಷನಿಂದ 63 ಮೊಬೈಲ್ ಫೋನ್ಸ್. ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಿಂದ 22 ಮೊಬೈಲ್ ಫೋನ್ಸು. ಒಟ್ಟಾರೆ 265 ಕರೆಕ್ಷನ್ ಇದೆ. 237 ಪ್ಲೇಸಲ್ಲಿ 265 ಮೊಬೈಲ್ ಫೋನ್ಸ್ ನಾವು ಇವತ್ತು ಪತ್ತೆ ಹಚ್ಚಿದ್ದೇವೆ. ಸೊ ಈ ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಮತ್ತು ಇದು ಸಾಕಷ್ಟು ಎಫರ್ಟ್ಸ್ ಎಲ್ಲ ನಮ್ಮ CAR ಪೋರ್ಟಲ್, ಪ್ರತಿ ಠಾಣೆಗಳಲ್ಲಿ CAR ಪೋರ್ಟಲಲ್ಲಿ ಎಂಟ್ರಿ ಮಾಡಿ ಮೊಬೈಲ್ ಫೋನ್ ರಿಕವರಿ ಮಾಡಲಿಕ್ಕೆ ಡೆಡಿಕೇಟೆಡ್ ಆಗಿ ಒಬ್ಬ ಸಿಬ್ಬಂದಿ ನಾವು ಎಲ್ಲ ಠಾಣೆಗಳಲ್ಲಿ ನಾವು ನೇಮಕ ಮಾಡಿದ್ದೇವೆ. ಅವರು ಕಂಟಿನ್ಯೂಯಸ್ ಆಗಿ ಯಾರಾದರೂ ಮೊಬೈಲ್ ಫೋನು ಕಳೆದುಕೊಂಡಿದ್ದಲ್ಲಿ ಸ್ಟೇಷನ್ ಬಂದ ತಕ್ಷಣ ಇಮಿಡಿಯೇಟಾಗಿ ಅವರ ಮೊಬೈಲ್ ಫೋನ್ ನಂಬರು, IMEI ನಂಬರು ಸ್ವೀಕರಿಸಿಕೊಂಡು CAR ಪೋರ್ಟಲಲ್ಲಿ ತಕ್ಷಣ ಎಂಟ್ರಿ ಮಾಡಿದ ತಕ್ಷಣ ಅದು ಎಲ್ಲಿ ಟ್ರೇಸ್ ಆದ ತಕ್ಷಣ ಇಮಿಡಿಯೇಟಾಗಿ ನಮಗೆ ರಿಪೋರ್ಟ್ ಜನರೇಟ್ ಆಗುತ್ತೆ. ಆ ರಿಪೋರ್ಟ್ ಆಧಾರ ಮೇಲೆ ಎಲ್ಲಿ ಆಗಲಿ ಟ್ರೇಸ್ ಆಗಿದೆ ಅಂತ ಇಮಿಡಿಯೇಟಾಗಿ ಲೋಕಲ್ ಪೊಲೀಸ್ ಸ್ಟೇಷನ್ ಮುಖಾಂತರ ಅಥವಾ ಡೈರೆಕ್ಟಾಗಿ ಸಂಪರ್ಕ ಮಾಡಿ ನಾವು ಮೊಬೈಲ್ ಫೋನ್ ರಿಕವರಿ ಮಾಡುವ ಕೆಲಸ ಮಾಡ್ತಾ ಇದ್ದೀವಿ ಸತತವಾಗಿ. ಈಗ ರೀಸೆಂಟಾಗಿಯೂ ನಾವು ಮೊಬೈಲ್ ಫೋನ್ಸ್ ರಿಕವರಿ ಮಾಡೋರು ಕೊಟ್ಟಿದ್ದೇವೆ ಮತ್ತು ಲಾಸ್ಟ್ 1 ಮಂತ್ 2 ಮಂತ್ಸ್ ಆಲ್ಮೋಸ್ಟ್ 1-2 ಮಂತ್ಸಲ್ಲಿ ಮತ್ತೆ ನಾವು 265 ಮೊಬೈಲ್ ಫೋನ್ಸ್ ರಿಕವರ್ ಮಾಡಿದ್ದೇವೆ. ಅದಕ್ಕೆ ಈ ಉತ್ತಮ ಕೆಲಸ ಮಾಡಿದಂಥ ಎಲ್ಲ 4 ಸಬ್ ಡಿವಿಷನ್ DYSPಸ್ಗೂ, ಇನ್ಸ್ಪೆಕ್ಟರ್ಸ್ಗೂ ಮತ್ತು ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ಸ್ಗೂ ಮತ್ತು CAR ಪೋರ್ಟಲ್ ಸಿಬ್ಬಂದಿಗೂ ಮತ್ತು ಅದು ಪತ್ತೆ ಹಚ್ಚಿ ರಿಕವರಿ ಮಾಡುವುದರಲ್ಲಿ ಎಫರ್ಟ್ಸ್ ಮಾಡಿದಂಥ ಎಲ್ಲ ಕಾನ್ಸ್ಟೇಬಲ್ಗೂ, ಅದೇ ರೀತಿಯಿಂದ ಎಸ್ಪೆಷಲಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೂ, ಯಾಕಂದರೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅವರು ನೋಡಲ್ ಆಫೀಸರ್ ಆಗಿ ಇದ್ದಾರೆ ಈ CAR ಪೋರ್ಟಲಲ್ಲಿ. ಅವರೇ ರಿಪೋರ್ಟ್ಸ್ ಎಲ್ಲ ಜನರೇಟ್ ಮಾಡೋದು, ಸ್ಟೇಷನ್ಗೆಲ್ಲ ಕಳಿಸೋದು, ಆ ರಿಪೋರ್ಟ್ಸ್ ಆಧಾರ ಮೇಲೆ ಇವರು ಪತ್ತೆ ಹಚ್ಚೋ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅದರಿಂದ ನಾನು ಎಲ್ಲ ಉತ್ತಮ ಕೆಲಸ ಮಾಡಿದವ್ರಿಗೆಲ್ಲರಿಗೂ ನಾನು ಈ ಸಭಾ ಮುಖಾಂತರ ಈ ಕಾರ್ಯಕ್ರಮದ ಮುಖಾಂತರ ನಾವು ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಕಲಬುರಗಿಯಲ್ಲಿ ರಸಗೊಬ್ಬರಗಳ ನಿರಂತರ ಬೆಲೆ ಏರಿಕೆಯನ್ನು ತಕ್ಷಣ ಹಿಂಪಡೆದು ರಸಗೊಬ್ಬರ ಖರೀದಿಗೆ FID ಕಡ್ಡಾಯಗೊಳಿಸಿರುವ ನಿಯಮವನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ರೈತ ಮುಖಂಡರು ಜಿಲ್ಲಾಡಳಿತದ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ರೈತರು ಈಗಾಗಲೇ ಬೀಜ, ಕೂಲಿ, ಡೀಸೆಲ್, ಕೀಟನಾಶಕ ಹಾಗೂ ಇತರ ಕೃಷಿ ವೆಚ್ಚಗಳ ಏರಿಕೆಯಿಂದ ಸಂಕಷ್ಟದಲ್ಲಿದ್ದು, ಇದೀಗ ರಸಗೊಬ್ಬರಗಳ ಬೆಲೆ ಹೆಚ್ಚಳದಿಂದ ಮತ್ತಷ್ಟು ಆರ್ಥಿಕ ಹೊರೆ ಎದುರಿಸುತ್ತಿದ್ದಾರೆ. ಆದ್ದರಿಂದ ರಸಗೊಬ್ಬರ ಬೆಲೆ ಏರಿಕೆಯನ್ನು ತಕ್ಷಣ ಹಿಂಪಡೆದು ರೈತರಿಗೆ ಕೈಗೆಟುಕುವ ದರದಲ್ಲಿ ಗೊಬ್ಬರ ಪೂರೈಕೆ ಮಾಡುವಂತೆ ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ರಸಗೊಬ್ಬರ ಖರೀದಿಗೆ FID ಕಡ್ಡಾಯಗೊಳಿಸಿರುವ ನಿಯಮದಿಂದ ಸಾವಿರಾರು ರೈತರು ತೊಂದರೆ ಅನುಭವಿಸುತ್ತಿದ್ದಾರೆ. ಅನೇಕ ಕುಟುಂಬಗಳ ಜಮೀನಿನ ಮಾಲೀಕರು ಮರಣ ಹೊಂದಿದ್ದರೂ ದಾಖಲೆಗಳು ಅವರ ಹೆಸರಿನಲ್ಲೇ ಇವೆ. ಹಲವೆಡೆ ಹಿರಿಯರ ಹೆಸರಿನಲ್ಲಿ ಜಮೀನು ಇದ್ದು ಕೃಷಿ ಚಟುವಟಿಕೆಗಳನ್ನು ಮಕ್ಕಳು ಅಥವಾ ಕುಟುಂಬದ ಇತರ ಸದಸ್ಯರು ನಿರ್ವಹಿಸುತ್ತಿದ್ದಾರೆ. ಇಂತಹ ಸಂದರ್ಭಗಳಲ್ಲಿ FID ದೃಢೀಕರಣ ಸಾಧ್ಯವಾಗದೆ ರೈತರು ಗೊಬ್ಬರ ಖರೀದಿಸಲು ಸಾಧ್ಯವಾಗುತ್ತಿಲ್ಲ ಎಂದು ದೂರಿದರು. ಇದಲ್ಲದೆ ಕುಟುಂಬದ ವ್ಯಾಜ್ಯ, ಹಂಚಿಕೆ ಅಥವಾ ನ್ಯಾಯಾಲಯದ ಪ್ರಕರಣಗಳಿಂದ FID ನೋಂದಣಿ ಪ್ರಕ್ರಿಯೆ ಪೂರ್ಣಗೊಳ್ಳದ ರೈತರು ಸಹ ಗೊಬ್ಬರ ಖರೀದಿಯಿಂದ ವಂಚಿತರಾಗುತ್ತಿದ್ದಾರೆ. ಇದರಿಂದ ಕೃಷಿ ಚಟುವಟಿಕೆಗಳಿಗೆ ಹಿನ್ನಡೆಯಾಗುತ್ತಿದ್ದು, ಬೆಳೆ ಉತ್ಪಾದನೆಯ ಮೇಲೂ ದುಷ್ಪರಿಣಾಮ ಬೀರುವ ಆತಂಕ ವ್ಯಕ್ತಪಡಿಸಲಾಗಿದೆ. ಹೀಗಾಗಿ FID ಕಡ್ಡಾಯ ಎಂಬ ರೈತ ವಿರೋಧಿ ನಿಯಮವನ್ನು ತಕ್ಷಣ ರದ್ದುಪಡಿಸಿ ಹಿಂದಿನಂತೆ ಯಾವುದೇ ತಾಂತ್ರಿಕ ಅಡೆತಡೆಗಳಿಲ್ಲದೆ ರೈತರಿಗೆ ರಸಗೊಬ್ಬರ ವಿತರಿಸುವ ವ್ಯವಸ್ಥೆ ಜಾರಿಗೊಳಿಸಬೇಕೆಂದು ಒತ್ತಾಯಿಸಲಾಯಿತು. ಇದೇ ವೇಳೆ ಕೇಂದ್ರ ಸರ್ಕಾರ ಎಲ್ಲಾ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ MSP ನಿಗದಿಪಡಿಸಬೇಕು. ಜೊತೆಗೆ ಕಬ್ಬನ್ನು MSP ವ್ಯಾಪ್ತಿಗೆ ಒಳಪಡಿಸಿ ರೈತರಿಗೆ ನ್ಯಾಯಯುತ ಬೆಲೆ ದೊರಕುವಂತೆ ಕ್ರಮ ಕೈಗೊಳ್ಳಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ರಸಗೊಬ್ಬರ ಖರೀದಿಗೆ FID ಕಡ್ಡಾಯ ಮಾಡಿದ ಸರ್ಕಾರಕ್ಕೆ, ರಸಗೊಬ್ಬರ ಖರೀದಿಗೆ FID ನಿಗದಿ ಮಾಡಿದ ಸರ್ಕಾರಕ್ಕೆ, ರೈತನಿಗೆ ಅನ್ಯಾಯ ಆಗ್ತಾ ಇದೆ, ರೈತನಿಗೆ ನ್ಯಾಯ ಸಿಗ್ತಾ ಇಲ್ಲ. ರೈತನ ಬದುಕು ಉಳಿಸಲು ಇವತ್ತಿನ ದಿನ ಹೋರಾಟ ಹಮ್ಮಿಕೊಂಡಿದ್ದೀವಿ. ಅದು ಕುರುಬೂರು ಶಾಂತಕುಮಾರ್ ಅವರ ಮಾರ್ಗದರ್ಶನ ಮೇಲೆ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬಂಧುಗಳೇ,
ಬಿತ್ತನೆ ಪ್ರಾರಂಭ ಆಗ್ತಾ ಇದೆ. ಇವತ್ತು ನಮಗೆ ರಸಗೊಬ್ಬರ ಸಿಗ್ತಾ ಇಲ್ಲ. ನಮ್ಮ ರೈತರು ಇವತ್ತು ಒಂದೊಂದು ಆಗ್ರಹಗಳ ಮುಂದೆ 2 ದಿನ ಪಾಳೆ ಹಚ್ಚಿಕೊಳ್ತಾ ಇದ್ದಾರೆ. ಇಲ್ಲಿಯ ಜಿಲ್ಲಾಧಿಕಾರಿಗಳು ಮತ್ತು ಜೆಡಿ ಅವರು ಹೇಳ್ತಾರೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಗೊಬ್ಬರ ಕಡಿಮೆ ಇಲ್ಲ, ಎಲ್ಲರಿಗೆ ಗೊಬ್ಬರ ಕೊಡ್ತೀವಿ ಅಂತ. ಅಲ್ರಿ, ನೀವು ಗೊಬ್ಬರ ಕೊಡಂಗಿತ್ತಂದ್ರೆ ನಮ್ಮ ರೈತರ 2 ದಿನ ಪಾಳಿ ಹಚ್ಕೊಂಡಿರ್ತಿದ್ರು. ನಿಮ್ಮ ಜಿಲ್ಲಾಡಳಿತಕ್ಕೆ ಕಣ್ಣಿ ಕಾಣ್ತಾ ಇಲ್ವಾ? ಜೆಡಿ ಅವರು ನಿಮ್ಮ ಕಣ್ಣಿ ಕಾಣ್ತಾ ಇಲ್ವಾ? ರೈತ ಉಪವಾಸ ಇವತ್ತು ಎಪಿಎಂಸಿಗಳ ಮುಂದೆ ಆಗ್ರಹಗಳ ಮುಂದೆ ಇವತ್ತು ಸಾಯ್ತಾ ಇದ್ದಾನೆ. ಇವತ್ತು ರೈತನ ಗೊಬ್ಬರ ಕೊಡ್ಬೇಕಾದ್ರೆ FID ಕಡ್ಡಾಯ ಮಾಡಿದ್ದೀರಿ. ತಂಬು ಕೊಡ್ಬೇಕಂತ, ತಂಬು ಕೊಟ್ರೆ ಮಾತ್ರ ಗೊಬ್ಬರ ಸಿಗ್ತಂತ. ರೈತ ವಯಸ್ಸಾದ ರೈತ ಮನೆಯಲ್ಲಿ ಇರ್ತಾನ, ಆ ರೈತನ ಹೆಬ್ಬಟ್ಟಲ್ಲಿ ಮೂಡಂಗಿಲ್ಲ. ಆ ರೈತ ಆಗ್ರಹ ಕೇಂದ್ರಕ್ಕೆ ಬರುವ ಶಕ್ತಿ ಇರಂಗಿಲ್ಲ. ಆದ್ರೆ ಅವನಿಗೆ FID ತಂಬು ಕೊಟ್ಟಾಗ ಮಾತ್ರ 5 ಚೀಲ ಗೊಬ್ಬರ ಕೊಡ್ತೀನಿ ಅಂತ ಹೇಳ್ತೀರಂದ್ರೆ ಇದು ಯಾವ ನ್ಯಾಯ? ಇವತ್ತು ರೈತರು ಎಷ್ಟೋ ಜನ ಪಾಣಿಯಲ್ಲಿರ್ತಕ್ಕಂಥ ರೈತರು ನಿಧನ ಹೊಂದಾರ. ಪಾಣಿಯಲ್ಲಿರ್ತಕ್ಕಂಥ ರೈತರು ನಿಧನ ಹೊಂದಾರ. ಆ ರೈತರ ಹೆಸರಲ್ಲಿ ಪಾಣಿ ಇಲ್ಲ, ಅವ್ರ ಮಕ್ಕಳ ಹೆಸರಲ್ಲೇ ಪಾಣಿ ಆಗಿಲ್ಲ. ಕೆಲವೊಂದು ತಾಂತ್ರಿಕ ದೋಷಗಳಿಂದ, ಕೆಲವೊಂದು ಅಣತಂಬರಕ್ಕೆ ವ್ಯಾಜ್ಯದಿಂದ ಆ ರೈತರು ಏನ್ ಮಾಡ್ಬೇಕು? ಆ ರೈತರಿಗೆ ರಸಗೊಬ್ಬರ ಎಲ್ಲಿ ಬರಬೇಕು? ಆ ಕಾರಣಕ್ಕಾಗಿ ಇವತ್ತಿನ ಹೋರಾಟದ ಪ್ರಮುಖ ಹಂತ FID ಅನ್ನು ಕಡ್ಡಾಯವಾಗಿರ್ತಕ್ಕಂಥದ್ದು ಕ್ಯಾನ್ಸಲ್ ಮಾಡಬೇಕು, ರದ್ದು ಮಾಡ್ಬೇಕಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಬಂಧುಗಳೇ. ನಾವು ಜಿಲ್ಲಾಡಳಿತ ಆಗ್ರಹ ಮಾಡ್ತಾ ಇದ್ದೀವಿ, ನಮ್ಮ ರೈತರಿಗೆ ಯಾವುದೇ ತ್ರಾಸ ಆಗಲಾರದೆ FID ಇಲ್ಲದೆ ಇವತ್ತು ರಸಗೊಬ್ಬರ ಕೊಡುವಂತ ಕೆಲಸ ಇವತ್ತು ಸರ್ಕಾರಗಳು ಮಾಡಬೇಕು. ಇವತ್ತಿನ ದಿನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಗೂಳೂರು ಮತ್ತು ಮೋನೋಟಗ ಮಧ್ಯೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟಿದ್ದಾರೆ. ಬಂಧುಗಳೇ, ಲೆಕ್ಕ ಹಾಕಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಯಾರ. 3 ವರ್ಷ ಆಯ್ತು, ಇನ್ನೂ ಗೇಟ್ ಹಾಕ್ತಾ ಇಲ್ಲ. ಯಾವ ಕಾರಣಕ್ಕೆ ಹಾಕ್ತಾ ಇಲ್ಲ? ಆ ರೈತರಿಗೆ ನೀರು ಬೇಕಲ್ಲ. ಸರ್ಕಾರ ದುಡ್ಡು ಖರ್ಚು ಮಾಡಿ ಡ್ಯಾಮ್ ಕಟ್ಟಿರಿ, ಆದ್ರೆ ಆ ಡ್ಯಾಮಿಗೆ ನೀರು ನಿಲ್ಲಿಸುವ ಶಕ್ತಿ ನಿಮ್ಮ ಸರ್ಕಾರ ಮತ್ತು ಜಿಲ್ಲಾಡಳಿತ ಬಳಿ ಇಲ್ವಾ? ಅದನ್ನು ಕೂಡಲೇ ಬಗೆಹರಿಸಿ ಆ ಗೂಳೂರು ಮೋನೋಟಗ ಬ್ಯಾರೇಜು ಗೇಟ್ ಹಾಕಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳುತ್ತಾ, ಈ ಒಂದು ಕೇಂದ್ರ ಸರ್ಕಾರ ಅವೈಜ್ಞಾನಿಕ FRP ಬೆಲೆ ನಿಗದಿ ಮಾಡಿದೆ. ಕೇಂದ್ರ ಸರ್ಕಾರ ಕೇವಲ ಒಂದು 100 ರೂಪಾಯಿ ಹೆಚ್ಚುವರಿ ಮಾಡಿದೆ. ಅಲ್ರಿ, ನಮ್ಮ ದಾಸವಿಸ ಗೊಬ್ಬರ ಖರೀದಿ ಮಾಡ್ಬೇಕಾದ್ರೆ 700 ರೂಪಾಯಿ ಹೆಚ್ಚಿಗೆ ಮಾಡಿರಿ. ಗೊಬ್ಬರ ರೇಟ್ 700 ಹೆಚ್ಚಿಗೆ ಮಾಡಿರಿ. ಆದ್ರೆ ಕಬ್ಬಿಗೆ ಮಾತ್ರ ಕೇವಲ 100 ರೂಪಾಯಿ ಮಾಡ್ತಿರೋದ್ರ ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಏನಾದ್ರೂ ಇದೆಯಾ ಸರ್ಕಾರಕ್ಕೆ ಅಂತ ಕೇಳ್ತಾ ಇದ್ದೆ ನಾನು. ವೈಜ್ಞಾನಿಕವಾಗಿ ನಿಗದಿ ಮಾಡ್ರಿ. ನಾವು ಕಬ್ಬು ಬೆಳೆಯಲಿಕ್ಕೆ ಎಷ್ಟು ಖರ್ಚಾಗ್ತದ, ನೀವು ನಿಗದಿ ಮಾಡೋದು ಎಷ್ಟು? ಒಂದು ವೈಜ್ಞಾನಿಕವಾದ ಪದ್ಧತಿ ಮೇಲೆ ನೀವು ಕಬ್ಬಿಗೆ ಬೆಲೆ ನಿಗದಿ ಮಾಡ್ರಿ ಅಂತಕ್ಕಂಥ ವಿಚಾರನ ಹಂಚ್ಕೊಳ್ತಾ, ಜೈ ಹಿಂದ್, ಜೈ ಕಿಸಾನ್. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ.
ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0842300049. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರವರ ವಿರುದ್ಧ ದಾಖಲಿಸಿರುವ ಪ್ರಕರಣವನ್ನು ಸರ್ಕಾರ ಕೂಡಲೇ ಹಿಂಪಡೆಯಬೇಕು. ಇಲ್ಲವಾದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ನಾಗರಿಕರು ಸೇರಿ ಹೋರಾಟವನ್ನು ತೀವ್ರಗೊಳಿಸಲಿದ್ದಾರೆ ಎಂದು ಬಿಜೆಪಿ ಒಬಿಸಿ ಮೋರ್ಚಾ ನಗರ ಜಿಲ್ಲಾಧ್ಯಕ್ಷ ದೇವೇಂದ್ರ ದೇಸಾಯಿ ಕಲ್ಲೂರ್ ಎಚ್ಚರಿಕೆ ನೀಡಿದರು. ನಗರದಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಳಂದ ಪಟ್ಟಣದಲ್ಲಿ ಪ್ರತಿಭಟನಾಕಾರರ ಮೇಲೆ ಕಲ್ಲು ತೂರಾಟ ನಡೆಸಿದವರ ವಿರುದ್ಧ ದಾಖಲಾಗಿದ್ದ ಪ್ರಕರಣಗಳನ್ನು ಸರ್ಕಾರ ಹಿಂಪಡೆದಿರುವುದನ್ನು ಖಂಡಿಸಿದರು. ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ತಮ್ಮ ಭಾಷಣದಲ್ಲಿ ಹಿಂದಿನ ಘಟನೆಯೊಂದನ್ನು ಉಲ್ಲೇಖಿಸಿದ ಕಾರಣಕ್ಕೆ ಅವರ ವಿರುದ್ಧ ಪ್ರಕರಣ ದಾಖಲಿಸಿರುವುದು ಸರಿಯಲ್ಲ ಎಂದು ಹೇಳಿದರು. 1983-84 ಚುನಾವಣೆ ಸಂದರ್ಭದಲ್ಲಿ ಮಾಜಿ ಶಾಸಕ ಖಮ್ರುಲ್ ಇಸ್ಲಾಂ ಅವರು ನೀಡಿದ ಹೇಳಿಕೆಯನ್ನು ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ತಮ್ಮ ಭಾಷಣದಲ್ಲಿ ಉಲ್ಲೇಖಿಸಿದರು. ಆ ಹೇಳಿಕೆಗೆ ಸಂಬಂಧಿಸಿದಂತೆ ಈ ಹಿಂದೆ ಪ್ರಕರಣ ದಾಖಲಾಗಿದ್ದು, ತನಿಖೆಯ ಬಳಿಕ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿತ್ತು ಎಂದು ಅವರು ತಿಳಿಸಿದರು. ಸತ್ಯವನ್ನು ಹೇಳಿದಕ್ಕೆ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಲಾಗಿದೆ. ಕಾಂಗ್ರೆಸ್ ಪಕ್ಷ ಆತ್ಮವಂಚನೆಯ ರಾಜಕಾರಣ ಮಾಡುತ್ತಿದೆ. ಅಂದು ನಡೆದ ಘಟನೆಗಳ ಬಗ್ಗೆ ಸತ್ಯಾಂಶವನ್ನು ಪ್ರಸ್ತಾಪಿಸಿದರೆ ಅದು ತಪ್ಪಾಗುವುದಿಲ್ಲ ಎಂದು ದೇವೇಂದ್ರ ದೇಸಾಯಿ ಕಲ್ಲೂರ್ ಹೇಳಿದರು. ಭಾರತದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಸಂವಿಧಾನ ಸಮಾನ ಹಕ್ಕು ಮತ್ತು ಅವಕಾಶಗಳನ್ನು ನೀಡಿದೆ. ದೇಶದ ಹಿತಾಸಕ್ತಿ ಹಾಗೂ ರಾಷ್ಟ್ರೀಯತೆ ಮೊದಲ ಆದ್ಯತೆಯಾಗಬೇಕು. ದೇಶದ ವಿರುದ್ಧದ ಮನೋಭಾವವನ್ನು ವಿರೋಧಿಸುವುದು ತಪ್ಪಲ್ಲ ಎಂದು ಅವರು ಅಭಿಪ್ರಾಯಪಟ್ಟರು. ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ವಿರುದ್ಧದ ಪ್ರಕರಣವನ್ನು ಸರ್ಕಾರ ತಕ್ಷಣ ಹಿಂಪಡೆಯಬೇಕು. ಇಲ್ಲವಾದಲ್ಲಿ ಕಲಬುರಗಿ ನಗರ ಸೇರಿದಂತೆ ಜಿಲ್ಲಾದ್ಯಂತ ಬಿಜೆಪಿ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೋರಾಟ ನಡೆಸಲಿದ್ದಾರೆ ಎಂದು ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಅಭಿಷೇಕ್ ಗುತ್ತೇದಾರ್, ಜಗನ್ನಾಥ್ ಶಾಪುರ್ಕರ್, ರಾಕೇಶ್ ಪೋದ್ದಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅವ್ರು ನಮ್ಗೆ ಯಾಕಂದ್ರೆ ಒಬಿಸಿ ಮುಚ್ಚಿದ್ರಿಂದ ಕಮಲ್ ನಿಸಾಮರ ಏನ್ ಅವ್ರು ಹೇಳಿದ ಖರೆ ಸತ್ಯ ಅದ. ಯಾಕಂದ್ರೆ ಮಾನ್ಯ ಮಾಜಿ ಸಚಿವರಾದಂಥ ಎಸ್ ಕೆ ಕಾಂತ್ ಅವರು ಕೂಡ ಅವ್ರು ಕೇಸ್ ಹಾಕಿದ್ರು. ಅದೇ ರೀತಿ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಬಸವರಾಜ್ ಇಂಗಲ್ ಅವರು ಕೂಡ ತನಿಖೆ ಮಾಡಿ ತನಿಖೆ ಮುಖಾಂತರವಾಗಿ ಅವರ ಮೇಲೆ ಸತ್ಯದ ಹೇಳಿದರು. ಅದು ಕೂಡ ನಮ್ಮ ಅಪ್ಪಗೌಡರು ಅವರ ಭಾಷಣದಲ್ಲಿ ಉಲ್ಲೇಖ ಮಾಡಿದರು. ಯಾಕಂದ್ರೆ ಹೇಳೋದು ಪೈಲೆ ಆಗಿದ್ದ ಘಟನೆಗಳ ಬಗ್ಗೆ ನೇರವಾಗಿ ಹೇಳಿದರು. ಅದೇ ರೀತಿಯಾಗಿ ದೇಶದಲ್ಲಿ ಜನಿಸಿ ದೇಶದ ಅನ್ನವನ್ನು ಸೇವಿಸಿ ದೇಶವನ್ನೇ ವಿರೋಧಿಸುವುದು ನಮ್ಮ ವಿರೋಧವೇ ಅವರ ತಪ್ಪು. ನಾವು ಅವ್ರಿಗೆ ವಿರೋಧ ಮಾಡೋದನ್ನ ತಪ್ಪೇನು? ಯಾಕಂದ್ರೆ ದೇಶದ ಅನ್ನ ತಿಕ್ತಾರ, ದೇಶದ ಬಗ್ಗೆ ವಿರೋಧ ಮಾಡ್ತಿರ್ತಾರೆ ಅಂತದನ್ನು ಕೇಳೋದನ್ನ ಇವನು ವಿರೋಧ ಯಾಕ? ನಾವು ವಿರೋಧ ಮಾಡೋದು ಅವ್ರಿಗೆ ವಿರೋಧ ಆಗ್ತದೆ. ಅದರಲ್ಲಿ ದೇಶದಲ್ಲಿ ಹುಟ್ಟು ದೇಶದ ಸಂಸ್ಕೃತಿ ಮತ್ತು ಧರ್ಮದ ಬಗ್ಗೆ ಮಾತಾಡ್ತಾರ. ಧರ್ಮ ಮೊದಲ ಧರ್ಮ ಮೊದಲಲ್ಲ, ದೇಶ ಮೊದಲು ಅಂತಿರ್ತೀವಿ ನಾವು. ಯಾಕಂದ್ರೆ ದೇಶ ಮೊದಲಿದ್ದಾಗ ಎಲ್ಲರೂ ನಾವು ಸಂಸ್ಕೃತಿ ಉಂಟು, ಧರ್ಮದ ಮೇಲೆ ಇಲ್ಲ. ಸಂವಿಧಾನದಲ್ಲಿ ನಾವು ಎಲ್ಲರಿಗೂ ಒಂದೇ ಅನ್ನುತ್ತದೆ. ಸಂವಿಧಾನ ಮೊದಲು. ಯಾಕಂದ್ರೆ ಇವತ್ತು ಸಂವಿಧಾನ ಇಲ್ಲದೆ ಏನೂ ನಡೆಯೋದಿಲ್ಲ. ಅವರ ಸಂವಿಧಾನ ಬಗ್ಗೆ ಆದ್ಯತೆ ಕೊಡಲ್ಲ ಅಂತ ಹೇಳಿದ. ಯಾಕಂದ್ರೆ ನಮ್ಮ ಅಪ್ಪಗೌಡರ ಮೇಲೆ ಯಾಕಂದ್ರೆ ಇಲ್ಲದ ಅವ್ರಿಗೆ ಹೇಳಿದ ಖರೆ ಅದ. ಯಾಕಂದ್ರೆ ಕಮಲ್ ನಿಸಾಮ್ ಮಾತಿದೆ ಎಲ್ಲ ಜಲಾಲಾಬಾದ್ ಮತ್ತು ಬಹುಮನಿಪುರದಲ್ಲಿ ಆಗಿನ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದಂತ ಇಂಗದವರು ನೇರವಾಗಿ ಹೇಳಿದ. ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಗಿದೆ ಸರ್. ಆಲ್ರೆಡಿ ಮುಂದೆ ನಾವು ಬಿಜೆಪಿ ಕಾರ್ಯಕರ್ತರಿಂದ ಏನು ನಾಗರಿಕರು ಕೂಡಿಕೊಂಡು ಅವ್ರ ವಿರುದ್ಧ ಕೇಸ್ ತಗೊಂಡಿಂದ ನಗರದಲ್ಲಿ ಪೂರ ಪ್ರತಿಭಟನೆ ಹಮ್ಮಿಕೊಳ್ಳುತ್ತೆ ಸರ್. ಪ್ರತಿಭಟನೆ ಹಂಗೆ ಮಾಡಲ್ಲ, ಉಗ್ರವಾಗಿ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಸುಮ್ಮನೆ ಅಲ್ಲೋ ಸಂಪರ್ಕದ ಬಗ್ಗೆ ಆರೋಪ ಮಾಡೋದಾಗ ಸತ್ಯ ಹೇಳೋಕೆ ಯಾಕೆ ನಮ್ಮ ಮುಷ್ಕರ ಆಗಿದ ಘಟನೆಗಳನ್ನು ಹೇಳೋದಕ್ಕೆ ನಾವು ಎಲ್ಲರೂ ಕೂಡಿಕೊಂಡು ನೋಡ್ಬೇಕಂತ. ಸರ್ಕಾರ ಏನು ಯಾಕದ ಇಲ್ಲಿನ ಗೃಹ ಸಚಿವರಾಗಿರೋ ಕಾಲದಲ್ಲಿ. ಯಾಕಂದ್ರೆ ಎಲ್ಲರಿಗೂ ಒಂದು ನ್ಯಾಯ ಆಗ್ಬೇಕಲ್ಲ, ನಮಗೂ ಒಂದು ನ್ಯಾಯ ಸಿಗಬೇಕಲ್ಲ. ಅಲ್ಲಿ ಆಗಿದ್ದ ಘಟನೆಗಳು ತನಿಖೆ ಮಾಡಿ. ಯಾಕಂದ್ರೆ ಪೈಲೆ ಹಿಂದೆ ಏನೋ 1989 ಆಗಿದ್ದ ಘಟನೆಗಳು ತನಿಖೆ ಮಾಡ್ಲಿಕ್ಕೆ ಅಲ್ಲ ಅಂತ. ಯಾಕಂದ್ರೆ ಗೃಹ ಸಚಿವರಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಸರ್ ಯಾಕೆ ತನಿಖೆ ಕೂಡ ಮಾಡ್ಲಿಕ್ಕೆ ಒಳ್ಳೆದ ತನಿಖೆ ಮಾಡ್ಲಿ. ಯಾಕಂದ್ರೆ ಹೇಳ್ತಾರೆ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಕುಲಂಕುಷವಾಗಿ ತಪ್ಪಿದ್ರು ಅಲ್ಲಿ ಸರ್. ಈಗಾಗಲೇ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು SP ಅವರಿಗೆ ಕೂಡ ನಾವು ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತೇವೆ. ಯಾಕಂದ್ರೆ ಇದು ನಮ್ಮ ಆಲ್ರೆಡಿ 15 ದಿನಗಳೊಳಗೆ ಬೀಳ್ಕೊಡ್ತೇವೆ.
15 ದಿನ ಗಡುವು ಕೊಟ್ಟ ಈ ಕೇಸ್ ಹಿಂದೆ ವಾಪಸ್ ಪಡೀಲಿಲ್ಲ ನಮ್ಮ ಪ್ರತಿ ಜಿಲ್ಲೆಯಿಂದ ಪ್ರತಿ ಗ್ರಾಮದಿಂದ ಪ್ರತಿ ತಾಲೂಕಿನ ಕೂಡಿಕೊಂಡು ಉಗ್ರವಾಗಿ ಹೋರಾಟ ಮಾಡ್ತಿದ್ದೆ. ಯಾಕಂದ್ರೆ ಸುಮ್ನೆ ನಮ್ಮ ಅಪ್ಪಗಳ ಮ್ಯಾಗ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಅಪವಾದ ಎಬ್ಬಿಸಿ ಸುಳ್ಳು ಬೈಲಿಕತ್ತಾರೆ, ಕಮೆಂಟ್ಗಳು ಹಾಕ್ಲಿಕತ್ತಾರ. ಅವ್ರು ಯಾಕೆ ನೇರವಾಗಿ ಯಾರಿಗೂ ಭಯಪಡಿಲ್ಲ ಸರ್, ನೇರವಾಗಿ ಯಾರಿಗೂ ಭಯಪಡಲ್ಲ, ಭಯಂತ ಬೇರೆ ಮಾತಾಡ್ಬೇಕು ನೇರವಾಗಿ. ಯಾಕಂದ್ರೆ ಒಬ್ರು ವೈಯಕ್ತಿಕ ಯಾರಿಗೂ ಭಯ ಅಧಿಕಾರ ಯಾರ ಬಳಿ ಇಲ್ಲ. ಯಾಕೆ ಅಪ್ಪಗೊಡ್ರಾಗ ಹೇಳಿದ ಭಾಷೆ ಆಮೇಲೆ ಹಾಕಿದಾರೆ ಹಿಂದಿನ ಹಾಗೆ ನಿಂತು ಕಟ್ಟಡಗ ಆಗ್ಯಾರ ಸರ್. ಇಲ್ಲ ಡಿ ಸಿ ಆಫೀಸ್ ಮುಂದೆ ಮಾಡ್ತೀವಿ. ಯಾಕಂದ್ರೆ ಜಿಲ್ಲಾಡಳಿತ ಅವರೇ ನಮ್ಮ ಈ ಭಾಗದಾಗ ಅವರೇ ಮೇನ್ ಹೆಡ್. ಅವ್ರು ಹೇಳ್ಬೇಕು, ಕಮಿಷನರ್ಗೆ ಹೇಳ್ಬೇಕು ಇದ್ರ ಬಗ್ಗೆ. ಯಾಕಂದ್ರೆ ತಪ್ಪಿಸ್ತಾರೆ ಇದು ಯಾರೇ ಇಲ್ಲ, ಅವ್ರ ಬಗ್ಗೆ ಅವಾಗ ಮಾತಾಡ್ಬಾರ್ದು. ಕಲಬುರಗಿ ಬೆಂಗಳೂರು ನಡುವೆ ಸ್ಟಾರ್ ಏರ್ ಸಂಸ್ಥೆಯಿಂದ ವಿಮಾನಯಾನ ಸೇವೆ ಬುಧವಾರದಿಂದ ಪುನರಾರಂಭವಾಗಿದ್ದು, ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯು ಲೋಹದ ಹಕ್ಕಿ ಹಾರಾಟಕ್ಕೆ ಆರ್ಥಿಕ ನೆರವು ನೀಡುವ ಮೂಲಕ ವಿಮಾನಯಾನ ಸೇವೆ ಮತ್ತೆ ಆರಂಭಕ್ಕೆ ಕಾರಣವಾಗಿದೆ. ಬುಧವಾರ ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೇಷ್ಮೆ ಉದ್ಯಮಿ ನಿಯಮಿತದ ಅಧ್ಯಕ್ಷರು ಹಾಗೂ ಕಲಬುರಗಿ ಉತ್ತರ ಶಾಸಕಿ ಖನಿಜಾ ಫಾತಿಮಾ ಮತ್ತು ಅಫ್ಜಲ್ಪುರ್ ಶಾಸಕ ಎಂವೈ ಪಾಟೀಲ್ ಅವರು ಸಾಂಕೇತಿಕವಾಗಿ ಸ್ಟಾರ್ ಏರ್ ವಿಮಾನ ಸಂಚಾರಕ್ಕೆ ಇಲ್ಲಿ ಕೇಕ್ ಕತ್ತರಿಸಿದಲ್ಲದೆ ಮೊದಲ ದಿನದ ಟ್ರಿಪ್ನಲ್ಲಿ ಪ್ರಯಾಣ ಮಾಡಲಿರುವ ಕೆಕೆಸಿಸಿಐ ಅಧ್ಯಕ್ಷ ಶರಣಬಸಪ್ಪ ಪಪ್ಪ ಅವರ ಕುಟುಂಬದ ಸದಸ್ಯರಿಗೆ ಪ್ರಯಾಣದ ಟಿಕೆಟ್ ವಿತರಿಸುವ ಮೂಲಕ ವಿಮಾನ ಸೇವೆಗೆ ಚಾಲನೆ ನೀಡಿದರು. ಬೆಂಗಳೂರಿನಿಂದ 117 ಸಂಖ್ಯೆಯ 66 ಆಸನವುಳ್ಳ ಸ್ಟಾರ್ ಏರ್ ವಿಮಾನವು ಸುಮಾರು 74 ಜನ ಪ್ರಯಾಣಿಕರನ್ನು ಬೆಳಗ್ಗೆ 6:30ಕ್ಕೆ ಅಲ್ಲಿಂದ ಹೊರಟು 7:40ಕ್ಕೆ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿತು. ಅದೇ ರೀತಿ ಕಲಬುರಗಿಯಿಂದ 117 ಸಂಖ್ಯೆಯ ಸ್ಟಾರ್ ಏರ್ ವಿಮಾನವು ಬೆಳಗ್ಗೆ 8:10 50 ಜನರನ್ನು ಹೊತ್ತಿಕೊಂಡು ಬೆಂಗಳೂರಿಗೆ ಹಾರಿತು. ಇದರಿಂದ ಮತ್ತೆ ಅಗಸದಲ್ಲಿ ಪ್ರಯಾಣಿಸುವ ಸೌಭಾಗ್ಯ ಸ್ಥಳೀಯರಿಗೆ ಒಲಿದು ಬಂದಿದೆ. ಅತ್ತ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬೆಂಗಳೂರು ಕಲಬುರಗಿ ನಡುವಿನ ಮೊದಲ ಸ್ಟಾರ್ ಏರ್ ಹಾರಾಟಕ್ಕೆ ಕೇಕ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದ ಕೆಕೆಆರ್ಡಿಬಿ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಅವರು ಮಾತನಾಡಿ, ಪ್ರದೇಶದಲ್ಲಿನ ಪ್ರವಾಸೋದ್ಯಮ, ಆರ್ಥಿಕ ವಹಿವಾಟು, ಹೂಡಿಕೆಗೆ ವಿಮಾನ ಸೇವೆ ಪೂರಕವಾಗಿ ಸಹಕಾರಿಯಾಗಲಿದೆ ಎಂದರು. ಕಳೆದ ಹಲವಾರು ತಿಂಗಳಿನಿಂದ ಕಲಬುರಗಿ ಬೀದರ್ಗೆ ಬೆಂಗಳೂರಿನಿಂದ ವಿಮಾನ ಸೇವೆ ಸ್ಥಗಿತಗೊಂಡಿತ್ತು. ಕಳೆದ ಮಾರ್ಚ್ ಮಾಹೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಸಚಿವರೆಲ್ಲರೂ ಸಭೆ ನಡೆಸಿ ಮತ್ತೆ ಬೆಂಗಳೂರು ಕಲಬುರಗಿ, ಬೆಂಗಳೂರು ಬೀದರ್ ನಡುವೆ ವಿಮಾನ ಸೇವೆ ಪ್ರಾರಂಭಿಸಲು ನಿರ್ಧರಿಸಿದ್ದರಿಂದ ಇದಕ್ಕೆ ಅಂದಾಜು ಮೊತ್ತ ಒಟ್ಟು 28.44 ಕೋಟಿ ರೂಪಾಯಿ ತಗುಲಬಹುದೆಂದು ಅಂದಾಜಿಸಿತ್ತು. ಇದರಲ್ಲಿ ಮಂಡಳಿಯು 80% ಅಂದರೆ ತಲಾ 22.76 ಕೋಟಿ ರೂಪಾಯಿ ನೆರವು ನೀಡಿದ್ದು, ಉಳಿದ 20% ಮೊತ್ತ ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆ ಭರಿಸಲಿದೆ ಎಂದಿದ್ದಾರೆ. ಸ್ಟಾರ್ ಏರ್ ಸಂಸ್ಥೆಯ ಏರ್ಪೋರ್ಟ್ ಹೆಡ್ ಸಿಎ ಬೋಪಣ್ಣ ಮಾತನಾಡಿ, ಕಲಬುರಗಿ ಬೆಂಗಳೂರು ನಡುವೆ ವಿಮಾನಯಾನ ಸೇವೆಗೆ ಪ್ರಯಾಣಿಕರಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ. ಮೊದಲ ದಿನವೇ ಬೆಂಗಳೂರಿನಿಂದ 90% ಮತ್ತು ಕಲಬುರಗಿಯಿಂದ 65% ಟಿಕೆಟ್ ಬುಕ್ ಆಗಿವೆ. ಪ್ರತಿ ಗಂಟೆಗೆ 850 ಕಿಲೋಮೀಟರ್ ಕ್ರಮಿಸುವ 76 ಮತ್ತು 88 ಆಸನ ಸಾಮರ್ಥ್ಯದ ಫಾಸ್ಟೆಸ್ಟ್ ಪ್ರಯಾಣಿಕ ಸ್ನೇಹಿ ವಿಮಾನಗಳು ಇಲ್ಲಿ ಸಂಚಾರ ಮಾಡಲಿವೆ. ಪ್ರಸ್ತುತ ನಮ್ಮ ಸಂಸ್ಥೆಯಲ್ಲಿ 9 ವಿಮಾನಗಳಿದ್ದು, ಮುಂದಿನ ಜುಲೈ, ಆಗಸ್ಟ್ ಮಾಹೆಯಲ್ಲಿ 12 ವಿಮಾನ ಬರಲಿವೆ. ಕಲಬುರಗಿ ಮುಂಬೈ ನಡುವೆ ವಿಮಾನ ಸೇವೆಗೆ ಬೇಡಿಕೆ ಇದ್ದು, ಪ್ರಸ್ತುತ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರಣ ತೈಲ ಬೆಲೆ ಹೆಚ್ಚಳವಾಗಿದ್ದು, ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಲ್ಲಿ ಮುಂದೆ ಸೇವೆ ಆರಂಭಕ್ಕೆ ಯೋಚನೆ ಮಾಡಲಾಗುವುದು ಎಂದರು. ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಮಾತನಾಡಿ, ರಾಜ್ಯ ಸರ್ಕಾರ ಮತ್ತು ಕೆಕೆಆರ್ಡಿಬಿ ಮಂಡಳಿಯು ಹಲವಾರು ತಿಂಗಳಿನಿಂದ ಸ್ಥಗಿತಗೊಂಡಿದ್ದ ವಿಮಾನ ಸೇವೆ ಮರು ಆರಂಭಕ್ಕೆ ಕಾರಣವಾಗಿದೆ. ವಿಶೇಷವಾಗಿ ಮಂಡಳಿಯು ಆರ್ಥಿಕ ಸಹಾಯ ನೀಡಿದೆ. ವಾಯುಯಾನ ಸೇವೆ ಆರಂಭದಿಂದ ಮುಂದಿನ ದಿನದಲ್ಲಿ ಪ್ರದೇಶದಲ್ಲಿ ಪ್ರವಾಸೋದ್ಯಮ, ಹೂಡಿಕೆಗೆ ಸಹಕಾರಿಯಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಕಲಬುರಗಿ ನಗರ ಪೊಲೀಸ್
ಆಯುಕ್ತ ಡಾಕ್ಟರ್ ಎಸ್.ಟಿ. ಶರಣಪ್ಪ, ಜಿಲ್ಲಾ ಪೊಲೀಸ್ ಅಧೀಕ್ಷಕ ಅಡೂರ್ ಶ್ರೀನಿವಾಸಲು, ಕಲಬುರಗಿ ವಿಮಾನ ನಿಲ್ದಾಣದ ನಿರ್ದೇಶಕ ಕಿಶೋರ್ ಕಿಲ್ಲಂಪಲ್ಲಿ, ಕಲಬುರಗಿ ತಹಸೀಲ್ದಾರ್ ಆನಂದಶೀಲ್, ಸ್ಟಾರ್ ಏರ್ ಸಂಸ್ಥೆಯ ದಕ್ಷಿಣ ಭಾರತದ ಸೇಲ್ಸ್ ಮ್ಯಾನೇಜರ್ ಅಹಮದ್ ಸೋಹೆಲ್, ಏರ್ಪೋರ್ಟ್ ಎಜಿಎಂ ಕಿರಣ್ ಎಸ್ಟಿ, ಕೆಕೆಸಿಸಿಐ ಗೌರವ ಕಾರ್ಯದರ್ಶಿ ಶಿವರಾಜ್ ಇಂಗನ್ಶೆಟ್ಟಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಕಲಬುರಗಿ ಜನತೆಗೆ ಒಂದು ಖುಷಿಯ ಸುದ್ದಿ ಏನಂದ್ರೆ, ಇವತ್ತು ಕಲಬುರಗಿಯಿಂದ ಬೆಂಗಳೂರಿಗೆ ಮತ್ತೆ 8 ತಿಂಗಳ ಆದ್ಮೇಲೆ, ಒಂದು 8 ತಿಂಗಳಿಂದ ಏನು ಕಲಬುರಗಿ ಏರ್ಪೋರ್ಟ್ ಸರ್ವಿಸಸ್ ಬಂದ್ ಆಗಿತ್ತು ಕಲಬುರಗಿಯಿಂದ ಬೆಂಗಳೂರಿಗೆ ಮತ್ತೆ ಬೆಂಗಳೂರಿಂದ ಕಲಬುರಗಿಗೆ, ಇವತ್ತು ಮತ್ತೆ ಜೂನ್ 10ರಿಂದ ಪುನರಾರಂಭಗೊಂಡಿದೆ ಈ ಸೇವೆ. ಇವತ್ತೊಂದು ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಸುಮಾರು 8 ತಿಂಗಳಿಂದ ಸತತವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಸುಮಾರು ಬಾರಿ ಮನವಿ ಪತ್ರ ಕೊಟ್ಟು, ಇವತ್ತು ರಾಜ್ಯ ಸರ್ಕಾರ ಕರ್ನಾಟಕ ಗೌರ್ಮೆಂಟ್ ಇವತ್ತು ವ್ಯಾಯಬಲ್ ಗ್ಯಾಪ್ ಫಂಡಿಂಗ್ ಅಂತ ಒಂದು ಫಂಡಿಂಗ್ ಮಾಡಿ ಇವತ್ತು ಈ ಪುನಃ ಏರ್ಪೋರ್ಟ್ ಕಲಬುರಗಿ ಮತ್ತೆ ಬೆಂಗಳೂರಿಗೆ ರೀಸ್ಟಾರ್ಟ್ ಆಗಕ್ಕೆ ಸಹಾಯವಾಗಿದೆ. ಈ ಮುಂದೆ ಬರೋ ದಿನಗಳಲ್ಲಿ ಕೂಡ ಬೇರೆ ಬೇರೆ ರಾಜ್ಯಗಳಿಗೆ ಅನುಕೂಲ ಕನೆಕ್ಟಿವಿಟಿ ಆಗೋಗೋಸ್ಕರ ಮತ್ತೆ ಉಡಾನ್ 2 ಕೇಂದ್ರ ಸರ್ಕಾರ ಏನು ಒಂದು ರೀಜನಲ್ ಕನೆಕ್ಟಿವಿಟಿ ಸ್ಕೀಮ್ ಇದೆ, ಆ ಸ್ಕೀಮಲ್ಲಿ ಕೂಡ ಮತ್ತೆ ಮುಂದೆ ಬರೋ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಕನೆಕ್ಟಿವಿಟಿ ಆಗೋಕ್ಕೆ ಅನುಕೂಲವಾಗಲಿದೆ. ಹಾಗಾಗಿ ಕಲಬುರಗಿ ಏರ್ಪೋರ್ಟ್ ಕೂಡ ಮುಂದೆ ನಮ್ಮ ರೀಜನಲ್ ಕನೆಕ್ಟಿವಿಟಿ ಸ್ಕೀಮ್ ಉಡಾನ್ 2 ಅಲ್ಲಿ ಕೂಡ ಸೇರಿಸಬೇಕು ಅಂತ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಒತ್ತಾಯ ಮಾಡ್ತಾ ಬರ್ತಾ ಇದೀವಿ. ಮುಂದೆ ಬರೋ ದಿನಗಳಲ್ಲಿ ಈ ಮತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ಕನೆಕ್ಟಿವಿಟಿ ಆಗಲಿದೆ. ಮುಂಬೈ ಆಗಿರ್ಬೋದು, ಅಹಮದಾಬಾದ್ ಆಗಿರ್ಬೋದು, ತಿರುಪತಿ ಆಗಿರ್ಬೋದು, ಗೋವಾ ಆಗಿರ್ಬೋದು, ಮತ್ತೆ ಮಂಗಳೂರು ಆಗಿರ್ಬೋದು, ಈ ಬೇರೆ ಬೇರೆ ರಾಜ್ಯಗಳಿಗೆ ನಾವು ಒಂದು ರೂಟ್ ಪ್ಲಾನ್ ಕೂಡ ನಾವು ಈ ಮನವಿ ಪತ್ರದಲ್ಲಿ ಕೊಟ್ಟಿದ್ದೀವಿ. ಮುಂದೆ ಬರೋ ದಿನಗಳಲ್ಲಿ ಈ ಸೇವೆಗಳ ಉಡಾನ್ 2 ಅಲ್ಲಿ ಆಗ್ತದೆ ಅಂತ ಒಂದು ಭರವಸೆ ಹೇಳಿ ನಾನೊಂದು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಗವನಹಳ್ಳಿಯಲ್ಲಿ ಗುರುಗಳಿಗೆ ಗೌರವದ ಗರಿ, ನಿವೃತ್ತ ಹಾಗೂ ವರ್ಗಾವಣೆಗೊಂಡ ಶಿಕ್ಷಕರಿಗೆ ಭಾವಪೂರ್ಣ ಬೀಳ್ಕೊಡುಗೆ. ಜೇವರ್ಗಿ ತಾಲೂಕಿನ ಗವನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳ ಬಳಗದ ವತಿಯಿಂದ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ಗುರು ಗೌರವಾರ್ಪಣೆ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನು ಆತ್ಮೀಯವಾಗಿ ಆಯೋಜಿಸಲಾಯಿತು. ಶಾಲೆಯಲ್ಲಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ ಶ್ರೀ ಅಣ್ಣಪ್ಪ ಬಿರಾದಾರ್ ಹಾಗೂ ವರ್ಗಾವಣೆಯಾಗುತ್ತಿರುವ ಶ್ರೀಮತಿ ಸರಿತಾ ದೊಡ್ಮನಿ ಅವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಶಿಕ್ಷಕರ ಸೇವೆ, ತ್ಯಾಗ ಹಾಗೂ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣದಲ್ಲಿ ಅವರ ಕೊಡುಗೆಯನ್ನು ಸ್ಮರಿಸಿ ಹಳೆಯ ವಿದ್ಯಾರ್ಥಿಗಳು ಕೃತಜ್ಞತೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಗಣಪತಿ ಬಿ ಸಿನ್ನೂರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಶಿಕ್ಷಕರು ಸಮಾಜದ ನಿಜವಾದ ಶಿಲ್ಪಿಗಳು ಎಂದು ಹೇಳಿದರು. ಶಿಕ್ಷಣದ ಮೂಲಕ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯವಾಗಿದ್ದು, ಶಿಕ್ಷಕರ ಸೇವೆ ಸದಾ ಸ್ಮರಣೀಯವಾಗಿರುತ್ತದೆ ಎಂದು ಅಭಿಪ್ರಾಯಪಟ್ಟರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ದೇವಪ್ಪ ಹಿಪ್ಪರ್ಗಿ, ನಿವೃತ್ತ ಮುಖ್ಯ ಗುರುಗಳಾದ ಶಿವಶರಣಪ್ಪ ಮಾಲಿ ಬಿರಾದಾರ್, ಪಿಯು ಕಾಲೇಜಿನ ಉಪನ್ಯಾಸಕರಾದ ರಾಮಣ್ಣ ಪಾಟೀಲ್ ಹಾಗೂ ಸ.ನೌ.ಸಂ ಅಧ್ಯಕ್ಷರಾದ ದಾನಪ್ಪ ಗೌಡ ಹಳಿಮನಿ ವಿಶೇಷ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಅಮೃತ್ ಪಾಟೀಲ್ ವಹಿಸಿದ್ದರು. ಶಿಕ್ಷಕರನ್ನು ಶಾಲಾ ಕುಟುಂಬದ ಪರವಾಗಿ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳು, ಗ್ರಾಮಸ್ಥರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಸಹ ಪ್ರಾಯೋಜಕರು ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049.